ವೆಲ್ಕಮ್ ಬ್ಯಾಕ್ ಟು ಯದ್ವಿ ವ್ಲಾಗ್. ಯಾರೆಲ್ಲ ವಿಡಿಯೋ ನೋಡ್ತಿರೋ ಪ್ಲೀಸ್ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋ ನೋಡಿ ಹಾಗೇ ಸಪೋರ್ಟ್ ಮಾಡಿ ನಮಗೆ. ಇವತ್ತು ಬ್ರೇಕ್ಫಾಸ್ಟು ಮತ್ತು ಲಂಚ್ ಬಾಕ್ಸ್ಗೆ ಅಂದ್ಬಿಟ್ಟು ಪಾಲಕ್ ಪನ್ನೀರು ಮತ್ತು ಚಪಾತಿ ಮಾಡಿದ್ದೆ. ಚಪಾತಿ ಮಾಡೋದಕ್ಕೆ ಅಂತ ಮುಂಚೆನೇ ಗೋಧಿ ಕಲಸಿಟ್ಟಿದ್ದೀನಿ. ಆಮೇಲೆ ಪಾಲಕ್ ಪನ್ನೀರ್ ಮಾಡೋದಕ್ಕೆ ಅಂದ್ಬಿಟ್ಟು ಫಸ್ಟ್ ಇಲ್ಲಿ ಬಿಸಿ ಹಾಲಿಗೆ ಒಂದು 10 ಗೋಡಂಬಿ ನೆನೆಸಿಟ್ಟಿದ್ದೀನಿ. ಮತ್ತು ಒಂದು ಬಾಣಲೆಯಲ್ಲಿ ನೀರಿಟ್ಟಿದ್ದೆ ಕುದಿಯೋದಕ್ಕೆ. ಅದಕ್ಕೆ ಒಂದು ಕಟ್ಟಷ್ಟು ಪಾಲಕ್ನ ಹಾಕ್ಕೊಂಡು ಸ್ವಲ್ಪ ಉಪ್ಪು ಹಾಕ್ಕೊಂಡು ಒಂದು 2 ಮಿನಿಟ್ಸ್ ಬೇಯಿಸ್ಕೊತಾ ಇದ್ದೀನಿ. ಅದು ಬೆಂದಮೇಲೆ ತಣ್ಣಗಾಕಕ್ಕೆ ಇಟ್ಬಿಟ್ಟು ಈ ಕಡೆ ಗೋಡಂಬಿ ನೆನೆಸಿಟ್ಟಿದ್ವಲ್ಲ ಅದನ್ನು ಫೈನ್ ಪೇಸ್ಟ್ ಮಾಡ್ಕೊಬೇಕು. ಹಾಲು ಸಮೇತ ಹಾಕ್ಕೋಬೇಕು. ಮತ್ತು ಅದೇ ಮಿಕ್ಸರ್ ಜಾರ್ಗೆ ಪಾಲಕ್ಕು ಬೇಯಿಸಿಟ್ಟಿದ್ವಲ್ಲ ಅದನ್ನು ಹಾಕ್ಕೊಂಡು ಅದನ್ನು ಅಷ್ಟೇ ಪೇಸ್ಟ್ ಮಾಡ್ಕೋಬೇಕು. ನಾನಿಲ್ಲಿ ಗ್ರೈಂಡ್ ಮಾಡಬೇಕಾದ್ರೆ ಬೇರೆ ಏನೂ ಮಿಕ್ಸ್ ಮಾಡಿಲ್ಲ, ಬರೀ ಪಾಲಕ್ ಅಷ್ಟೇ ಪ್ಲೇನಾಗಿ ಪೇಸ್ಟ್ ಮಾಡಿದ್ದೀನಿ. ಆಮೇಲೆ ಒಂದು ಪ್ಯಾನ್ಗೆ ಸ್ವಲ್ಪ ಎಣ್ಣೆ ಹಾಕ್ಬಿಟ್ಟು ನಾನಿಲ್ಲಿ ಒಂದು 200 ಗ್ರಾಮಷ್ಟು ಪನ್ನೀರ್ ತೊಗೊಂಡಿದ್ದೀನಿ. ಅದನ್ನು ಕ್ಯೂಬ್ಸಾಗಿ ಕಟ್ ಮಾಡಿಬಿಟ್ಟು ಹಾಕ್ಬಿಟ್ಟು ಅದಕ್ಕೆ ಸ್ವಲ್ಪ ಚಿಲ್ಲಿ ಪೌಡಿ, ಅರಿಶಿನ ಪುಡಿ ಮತ್ತು ಕಸೂರಿ ಮೇಥಿ ಹಾಕ್ಬಿಟ್ಟು ಒಂದು 2 to 3 ಮಿನಿಟ್ಸ್ ಸ್ವಲ್ಪ ಕಲರ್ ಚೇಂಜ್ ಆಗೋ ತನಕ ರೋಸ್ಟ್ ಮಾಡ್ಕೊತೀನಿ. ಮತ್ತು ಅದೇ ಪ್ಯಾನ್ಗೆ ಸ್ವಲ್ಪ ಎಣ್ಣೆ ಹಾಕ್ಬಿಟ್ಟು ಜೀರಿಗೆ 2 ಏಲಕ್ಕಿ ಹಾಕಿದ್ದೀನಿ ಮತ್ತು ಪಲಾವ್ ಎಲೆ ಹಾಕ್ಬಿಟ್ಟು ಒಗ್ಗರಣೆಗೆ ಅದು ಸ್ವಲ್ಪ ಫ್ರೈ ಆದಮೇಲೆ ನಾನು ಇಲ್ಲಿ 2 ಮೀಡಿಯಮ್ ಸೈಜ್ ಈರುಳ್ಳಿನ ಸಣ್ಣದಾಗಿ ಕಟ್ ಮಾಡ್ಕೊಂಡು ಇಟ್ಕೊಂಡಿದ್ದೀನಿ. ಇಲ್ಲಿ ಒಂದು 3-4 ಮೆಣಸಿನ್ಕಾಯಿ ಖಾರಕ್ಕೆ ಎಷ್ಟು ಬೇಕೋ ಅಷ್ಟು ತೊಗೊಂಡಿದ್ದೀನಿ. ಮತ್ತು ಒಂದು ಚಿಕ್ಕ ಟೊಮೊಟೊ ತೊಗೊಂಡಿದ್ದೀನಿ. ಇದನ್ನೆಲ್ಲನೂ ಸಣ್ಣದಾಗಿ ಕಟ್ ಮಾಡಿಕೊಂಡು ಮೆಣಸಿನ್ಕಾಯಿ ಹಾಕಿ ಸ್ವಲ್ಪ ಫ್ರೈ ಆದಮೇಲೆ ಈರುಳ್ಳಿ ಹಾಕಿದ್ದೀನಿ. ಅದು ಸ್ವಲ್ಪ ಸಾಫ್ಟ್ ಆದಮೇಲೆ ಟೊಮೊಟೊ ಹಾಕ್ಕೊಂಡು ಟೊಮೊಟೊನೂ ಸಾಫ್ಟ್ ಆದಮೇಲೆ ಆವಾಗಲೇ ಪಾಲಕ್ ಪ್ಯೂರಿ ಮಾಡ್ಕೊಂಡಿದ್ವಲ್ಲ ಅದನ್ನು ಹಾಕ್ಬಿಟ್ಟು ಒಂದು ಕುದಿ ಬರಿಸ್ಬೇಕು. ಅದು ಒಂದು ಕುದಿ ಬಂದಾದಮೇಲೆ ಪನ್ನೀರನ್ನ ಫ್ರೈ ಮಾಡ್ಕೊಂಡು ಇಟ್ಕೊಂಡಿದ್ವಲ್ಲ ಸ್ವಲ್ಪ ಅದನ್ನು ಹಾಕ್ಕೋಬೇಕು. ಅದನ್ನು ಹಾಕ್ಕೊಂಡ್ಮೇಲೆ ನಮಗೆ ರುಚಿಗೆ ಎಷ್ಟು ಬೇಕೋ ಅಷ್ಟು ಉಪ್ಪು ಹಾಕ್ಕೋಬೇಕು. ಮತ್ತು ಆವಾಗಲೇ ಗೋಡಂಬಿ ಮತ್ತು ಹಾಲನ್ನ ಗ್ರೈಂಡ್ ಮಾಡ್ಕೊಂಡು ಇಟ್ಕೊಂಡಿದ್ವಲ್ಲ ಅದನ್ನು ಕೂಡ ಹಾಕ್ಕೋಬೇಕು. ಪನ್ನೀರು ಮತ್ತು ಅದು ಗೋಡಂಬಿ ಪೇಸ್ಟ್ ಹಾಕಿದ್ಮೇಲೆ ಒಂದು 5 to 6 ಮಿನಿಟ್ಸ್ 10 ಮಿನಿಟ್ಸ್ ಬೇಡ, ಒಂದು 5 to 6 ಮಿನಿಟ್ಸ್ ಅಷ್ಟು ಬೇಗ ಪನ್ನೀರ್ ಬೇಯ್ಕೊಳ್ಳುತ್ತೆ. ಅದಾದಮೇಲೆ ಕೊನೆಯಲ್ಲಿ ಇನ್ನೇನು ಫ್ಲೇಮ್ ಆಫ್ ಮಾಡ್ತೀವಿ ಅನ್ಬೇಕಿದ್ರೆ ಸ್ವಲ್ಪ ಕಸೂರಿ ಮೇಥಿ ಹಾಕ್ಬಿಟ್ಟು ಮಿಕ್ಸ್ ಮಾಡಬೇಕು. ನಾವಿಲ್ಲಿ ಶುಂಠಿ ಬೆಳ್ಳುಳ್ಳಿ ಏನು ಕೂಡ ಯೂಸ್ ಮಾಡ್ತಾ ಇಲ್ಲ. ಹಂಗೇ ಕಸೂರಿ ಮೇಥಿ ಹಾಕ್ಕೊಂಡ್ರೆ ಫ್ಲೇವರು ಚೆನ್ನಾಗಿರುತ್ತೆ, ಟೇಸ್ಟು ಚೆನ್ನಾಗಿರುತ್ತೆ. ಮತ್ತು ನಾವು ಫ್ರೆಶ್ ಕ್ರೀಮ್ನೆಲ್ಲ ಬಳಸೋದಕ್ಕಿಂತ ಈ ಥರ ಮನೇಲೇ ಮಾಡಿಕೊಂಡು ಗೋಡಂಬಿ ಪೇಸ್ಟ್ ಈ ಥರ ಎಲ್ಲ ಹಾಕಿದ್ರೆ ಅಥವಾ ಕೆನೆ ಬರುತ್ತಲ್ಲ ಅದನ್ನು ಗ್ರೈಂಡ್ ಮಾಡಿ ಹಾಕಿದ್ರೂ ಕೂಡ ಚೆನ್ನಾಗಿರುತ್ತೆ. ಒಂದು ಸಲ ಟ್ರೈ ಮಾಡಿ ನೋಡಿ, ರೆಸ್ಟೋರೆಂಟಲ್ಲಿ ಹೆಂಗಿರುತ್ತೋ ಟೇಸ್ಟು ಅದೇ ಥರ ಇರುತ್ತೆ. ನಾನು ರಾತ್ರಿಯೇ ಸ್ವಲ್ಪ ಮೆಂತ್ಯ ನೆನೆಸಿಟ್ಟಿದ್ದೆ, ಒಂದು ಚಿಕ್ಕ ಗ್ಲಾಸು ಮೆಂತ್ಯ ನೀರು ಕುಡಿತಾ ಇದ್ದೀನಿ. ಹಂಗೇ ಈ ಕಡೆ ನನ್ನ ಮಗಳು ಲಂಚ್ ಬಾಕ್ಸ್ ಕೂಡ ರೆಡಿ ಮಾಡಿಕೊಂಡು ಚಪಾತಿ ಕೂಡ ಲಟ್ಟಿಸ್ಕೊತಾ ಇದ್ದೀನಿ. ನನ್ನ ಮಗಳಿಗೆ ಲಂಚ್ ಬಾಕ್ಸ್ ಕೊಡಬೇಕು ಅಂತ ಏನಿಲ್ಲ, ಸ್ನ್ಯಾಕ್ಸ್ ಬಾಕ್ಸ್ ಅಷ್ಟೇ ಹೇಳಿರೋದು. ಬಟ್ ಅವಳು ಬೆಳಗ್ಗೆ ಅವ್ರು ಸರಿಯಾಗಿ ತಿನ್ನಲ್ಲ ಅಂದ್ಬಿಟ್ಟು ನಾನು ಸ್ನ್ಯಾಕ್ಸ್ ಬಾಕ್ಸ್ ಜೊತೆಗೆ ಸ್ವಲ್ಪ ಟಿಫನ್ ಕೂಡ ಕಟ್ ಕಳಿಸ್ತೀನಿ. ನನ್ನ ಚಿಕ್ಕ ಮಗಳಿಗೆ ಫೀಡಿಂಗ್ ಬಾಟ್ಲು, ಲೋಟ, ಚೊಂಬು ಏನು ಕೊಟ್ಟರು ನೀರು ಕುಡಿಯೋಲ್ಲ. ಅವ್ರ ಅಕ್ಕಂದು ವಾಟರ್ ಬಾಟ್ಲೇ ಬೇಕಂತೆ. ಕೊಟ್ಟರೆ ಏನು ಮಾಡ್ತಾಳೆ ಅಂದರೆ ನೀರು ಚೆಲ್ಬಿಟ್ಟು ಮ್ಯಾಟ್ ಹಾಕೋದು ಅಥವಾ ಮ್ಯಾಟ್ ಹೇಳ್ಕೊಂಡು ಅದ್ರ ಮೇಲೆ ನೀರು ಚೆಲ್ಲೋದು ಈ ಥರ ತರಲೆ ಮಾಡ್ತಾ ಇರ್ತಾಳೆ. ಏನಾದರೂ ನಾವು ಬೈದ್ವಿ ಅಂದ್ಕೊಂಡ್ರೆ ನಮ್ಮನ್ನ ನೈಸ್ ಮಾಡೋದು, ಕಣ್ಣೊಡಿಯೋದು, ಏನು ಅಂತ ಕೇಳೋದು, ಮುದ್ದು ಮಾಡೋದು ಈ ಥರ ಎಲ್ಲ ಮಾಡ್ತಾ ಇರ್ತಾಳೆ. ನೋಡಿ ಎಷ್ಟು ಕ್ಯೂಟಾಗಿ ಡ್ರಾಮಾ ಮಾಡ್ತಾಯಿದ್ದಾಳೆ ಅಂತ. ನೋಡಿ ಕಣ್ಣೊಡಿಯೋ ಸ್ಟೈಲ್ ಹೆಂಗಿದೆ ಅಂತ ಇವಳ್ದು. ಇದು 2 ದಿನದ ವಿಡಿಯೋ ಒಟ್ಟಿಗೆ ಹಾಕಿದ್ದೀನಿ. ನಾವು ಸಂಜೆ ಗುರುವಾರ ಸಂಜೆ ನಮ್ಮ ಮನೆ ಪಕ್ಕನೇ ಮುನೇಶ್ವರ ಸ್ವಾಮಿ ದೇವ್ರು ಕೂರಿಸಿದ್ರು, ಹಾಗೆ ಲಕ್ಷ ದೀಪೋತ್ಸವ ಮಾಡಿದರು. ಅಲ್ಲಿ ದೀಪಗಳು ಏನಾಗ್ತಾಯಿತ್ತು ಅಂದರೆ ಗಾಳಿ ಬೀಸ್ತಾಯಿತ್ತಾ, ಬಂದವರೆಲ್ಲ ಹಚ್ದಂಗೆ ಎಲ್ಲ ಹಂಗೆ ಆರೋಗ್ತಾಯಿತ್ತು. ಎಷ್ಟು ದೀಪ ಹಂಗೆ ಇತ್ತು ಅಂದರೆ ಹಚ್ತಾನೆ ಇದ್ದಾರೆ, ಗಾಳಿಗೆ ಆರೋಗ್ತಾನೆ ಇತ್ತು. ಆ್ಯಕ್ಚುಲಿ ಬೆಂಗಳೂರಲ್ಲೆಲ್ಲ ಯಾವ ಹಬ್ಬ ಆದರೂ ಅಷ್ಟೇ ತುಂಬ ಗ್ರ್ಯಾಂಡಾಗಿ ಚೆನ್ನಾಗಿ ಮಾಡ್ತಾರೆ. ಆ ರೋಡ್ನೆಲ್ಲ ಡೆಕೋರೇಷನ್ ಮಾಡಿ ಲೈಟ್ಸಿಂದ ಮತ್ತು ಎಲ್ಲಿ ದೇವ್ರು ಕೂರಿಸಿರ್ತಾರೋ ಅಲ್ಲೆಲ್ಲ ತುಂಬ ಚೆನ್ನಾಗಿ ಫ್ಲವರ್ ಡೆಕೋರೇಷನ್ಸ್ ಎಲ್ಲ ಮಾಡಿಸಿರ್ತಾರೆ. ನಾವು ಸ್ವಲ್ಪ ದೀಪ ಅಂಟಿಸ್ಬಿಟ್ಟು ಆಮೇಲೆ ದೇವ್ರ ದರ್ಶನ ಮಾಡ್ಕೊಂಬರೋಕ್ಕೆ ಅಂತ ಹೋದ್ವಿ. ಈ ಕಡೆ ಒಂದು ರೋಡ್ ಫುಲ್ಲು ಮತ್ತು ದೇವಸ್ಥಾನದ ಮುಂದೆ ಅಲ್ಲಿ ಡಿಫ್ರೆಂಟಾಗಿ ರೌಂಡಾಗೆಲ್ಲ ಇಟ್ಟಿದ್ರು ದೀಪ. ಮತ್ತು ಆ ಕಡೆ ರೋಡಲ್ಲೆಲ್ಲ ಇಟ್ಟಿದ್ರು, ಅಂದರೆ ಲಕ್ಷ ದೀಪಗಳಿರಬೇಕಲ್ಲ, ತುಂಬ ದೊಡ್ಡದಾಗಿ ಇಟ್ಟಿದ್ರು. ಆ್ಯಕ್ಚುಲಿ ಪಕ್ಕದಲ್ಲೇ ದೇವಸ್ಥಾನ ಇತ್ತು, ಅದ್ರ ಪಕ್ಕ ಖಾಲಿ ಜಾಗ ಇತ್ತು ಅನಿಸುತ್ತೆ, ಅಲ್ಲೇ ದೇವ್ರು ಕೂರಿಸಿದ್ರು ಅಥವಾ ಅದು ರೋಡೋ ಏನೋ ಗೊತ್ತಿಲ್ಲ ಆ್ಯಕ್ಚುಲಿ ಸರಿಯಾಗಿ. ಒಳಗಡೆನೂ ಅಷ್ಟೇ ಡೆಕೋರೇಷನ್ಸ್ ಎಲ್ಲ ಚೆನ್ನಾಗಿ ಮಾಡಿದರು, ಆಚೆನೂ ಲೈಟಿಂಗ್ಸ್ ಎಲ್ಲ ಚೆನ್ನಾಗಿ ಮಾಡಿದರು. ನಾವು ದೇವ್ರ ದರ್ಶನ ಮಾಡೋಕ್ಕೆ ಅಂತ ಹೋಗಿದ್ವಿ. ಆ್ಯಕ್ಚುಲಿ ನಾವು ಮುನೇಶ್ವರ ಸ್ವಾಮಿ ದೇವಸ್ಥಾನಕ್ಕೆ ಹೋಗಿರೋದೇ ತುಂಬ ಕಮ್ಮಿ, ನಮ್ಗೆ ಯಾವ ದೇವ್ರು ಅಂತಲೇ ಗೊತ್ತಿರಲಿಲ್ಲ. ಅಲ್ಲಿ ನೇಮ್ ಏನೂ ಕೂಡ ಹಾಕಿರಲಿಲ್ಲ ಯಾವ ದೇವರು ಅಂತ. ನಾವಲ್ಲಿ ಯಾರೋ ಇದ್ದನ್ನ ಕೇಳಿದ್ವಿ ಯಾವ ದೇವರು ಅಂತ.
ಅವ್ರು ಹೇಳಿದರು ಮುನೇಶ್ವರ ಸ್ವಾಮಿ ಅಂತ. ನಾವು ಹೋದಾಗ ಜನಗಳು ಸ್ವಲ್ಪ ಕಮ್ಮಿ ಇದ್ದರು, ಕ್ಯೂ ಅಷ್ಟು ಇರಲಿಲ್ಲ. ನಾವು ದರ್ಶನ ಮುಗಿಸ್ಕೊಂಡು ಆಚೆ ಬರೋಷ್ಟರಲ್ಲಿ 1 ಕಿಲೋಮೀಟ್ರ್ ಮೇಲೆ ಕ್ಯೂ ಇದ್ದರು, ಅಷ್ಟು ಜನ ಬಂದಿದ್ದರು. ಎಂಟ್ರಿ ಆದ ತಕ್ಷಣ ಫಸ್ಟು ಗಣೇಶನ್ನ ಕೂರಿಸಿದ್ರು. ನೆಕ್ಸ್ಟು ಒಂದು ಸ್ವಲ್ಪ ಮುಂದೆ ಹೋದರೆ ಶಿವ ಮತ್ತು ಪಾರ್ವತಿ ಸ್ಟ್ಯಾಚ್ಯೂಗಳು ಇಟ್ಟಿದ್ರು. ಅದು ಲೈಟಿಂಗ್ಸ್ ಎಲ್ಲ ಡಿಫ್ರೆಂಟಾಗಿ ಮಾಡ್ತಾಯಿದ್ರು. ಒಂದ್ಸಲ ಬ್ಲೂ, ಗ್ರೀನು, ಯೆಲ್ಲೋ, ರೆಡ್ಡು ಆ ಥರ ಲೈಟ್ಸ್ ಎಲ್ಲ ಬೀಳ್ತಾಯಿತ್ತು ಮೇಲ್ಗಡೆ. ಅದಕ್ಕಿಂತ ಇನ್ನೊಂಚೂರು ಮುಂದೆ ಹೋದರೆ ದುರ್ಗಾದೇವಿ ಅನಿಸುತ್ತೆ ಅದು, ಆ ಸ್ಟ್ಯಾಚ್ಯೂ ಇಟ್ಟಿದ್ರು. ಮತ್ತು ದೇವ್ರ ಕೂರ್ಸೋಕ್ಕೆ ಮಂಟಪ ಮಾಡಿದ್ರಲ್ಲ, ಆ ಕಡೆ ಈ ಕಡೆ ಶಿವನ ಸ್ಟ್ಯಾಚ್ಯೂಗಳು ಇಟ್ಟಿದ್ರು. ಮತ್ತು ಇನ್ನೊಂದೆರಡು ಸ್ಟ್ಯಾಚ್ಯೂಗಳು ಇಟ್ಟಿದ್ರು ಶಿವಂದು. ಚೆನ್ನಾಗಿ ಮಾಡಿದ್ರು ಆ್ಯಕ್ಚುಲಿ. ನೋಡಿ ಫ್ಲವರ್ ಡೆಕೋರೇಷನ್ನು ಮತ್ತು ಅದು ತೆಂಗಿನ ಗರಿಲೆಲ್ಲ ಎಣ್ದು ಎಷ್ಟು ಚೆನ್ನಾಗಿ ಮಾಡಿದ್ದಾರೆ ಅಂತ. ಅಲ್ಲಿ ಎಷ್ಟೊಂದು ಜನ ಇದ್ದರೆ ನಾವು ವೀಡಿಯೋ ಮಾಡ್ತಿದ್ರೆ ನಮ್ಮನ್ನೇ ನೋಡೋರು, ಒಂಥರ ವೀಡಿಯೋ ಮಾಡೋಕ್ಕೂ ಮುಜುಗರ ಅನಿಸುತ್ತೆ. ಬಟ್ ಏನು ಮಾಡೋಕ್ಕಾಗಲ್ಲ ಅಲ್ವಾ, ವೀಡಿಯೋ ಮಾಡಲಿಲ್ಲ ಅಂದರೆ ನಾವೇನು ವ್ಲಾಗ್ ಮಾಡೋಕ್ಕಾಗಲ್ಲ. ಮನೇಲೇ ಬರೀ ಏನು ವ್ಲಾಗ್ ಅಂತ ಮಾಡೋದು ಅಲ್ವಾ. ಇತ್ತೀಚೆಗೆ ಸ್ವಲ್ಪ ಧೈರ್ಯ ಮಾಡಿ ಹೊರಗಡೆ ಹೋದಾಗ ಎಲ್ಲ ವೀಡಿಯೋ ಮಾಡ್ಕೊಳ್ಳೋಕೆ ಟ್ರೈ ಮಾಡ್ತೀನಿ ಆ್ಯಕ್ಚುಲಿ. ಆಮೇಲೆ ಹಂಗೆ ಒಂಚೂರು ಮುಂದೆ ಬಂದೆ, ಅಲ್ಲೇ ದೇವ್ರನ್ನ ಕೂರಿಸಿದ್ರು. ಕೆಳಗಡೆ ಮರಳಾಕಿ ಅಲ್ಲಿ ಗಣೇಶ ಈ ಸ್ಟ್ಯಾಚ್ಯೂಗಳನ್ನೆಲ್ಲ ಇಟ್ಟಿದ್ರು. ಮತ್ತು ನಂದಿನೂ ಅಷ್ಟೇ ಮರಳಲ್ಲೇ ಮಾಡಿದ್ರು ಅನಿಸುತ್ತೆ, ಚೆನ್ನಾಗಿತ್ತು ಆ್ಯಕ್ಚುಲಿ. ನೋಡಿ ದೇವ್ರಿಂದೆಲ್ಲ ಚೆನ್ನಾಗಿ ಡೆಕೋರೇಷನ್ ಮಾಡಿದ್ದಾರೆ. ಈ ಥರ ಎಲ್ಲ ವೀಡಿಯೋ ಮಾಡಬೇಕಾದ್ರೆ ಅನಿಸುತ್ತೆ ಯಾರಾದರೂ ನೋಡಿದವ್ರು ಇವರೇನು ದೇವ್ರು ನೋಡೋಕೆ ಬಂದಿದ್ದಾರೆ ಅಥವಾ ವೀಡಿಯೋ ಮಾಡ್ಕೊಳಕ್ಕೆ ಬಂದಿದ್ದಾರೆ ಅಂತ ಅನ್ಕೊತಾರೆ ಅಂತ. ಬಟ್ ದೇವ್ರು ನೋಡೋಕೆ ಹೋಗಿರ್ತೀವಿ, ಹೆಂಗಿದ್ರು ಹೋಗಿರ್ತೀವಲ್ಲ ಅಂತ ಹಂಗೆ ಒಂದು ವೀಡಿಯೋ ಮಾಡ್ಕೊಂಬರ್ತೀವಿ ಅಷ್ಟೇ. ಅಲ್ಲೇ ಪಕ್ಕದಲ್ಲೇ ದೇವಸ್ಥಾನ ಇತ್ತು, ಅಲ್ಲಿಗೂ ಹೋಗಿ ದರ್ಶನ ಎಲ್ಲ ಮಾಡ್ಕೊಂಬಂದ್ವಿ. ಇದಾದ್ರು ನೆಕ್ಸ್ಟ್ ಡೇ ವ್ಲಾಗು. ಅವತ್ತು ಶುಕ್ರವಾರ ನಾವು ಆಂಜನೇಯನ ದೇವಸ್ಥಾನಕ್ಕೆ ಹೋಗೋಣ ಅಂತ, ಮಹಾಲಕ್ಷ್ಮಿ ಲೇಔಟ್ ದೊಡ್ಡ ಆಂಜನೇಯನ ದೇವಸ್ಥಾನಕ್ಕೆ ಹೋಗೋಣ ಅಂತ ಹೋಗಿದ್ವಿ. ಅಲ್ಲಿ ಹೋದ ತಕ್ಷಣ ಮೊದಲು ಅಮ್ಮವ್ರ ದರ್ಶನ ಮಾಡಿಕೊಂಡು ಮುಂದೆ ಹೋದರೆ ಗಣೇಶ, ರಾಮ, ಲಕ್ಷ್ಮಣ ಎಲ್ಲನೂ ನೋಡಿಕೊಂಡು ಬಂದ್ವಿ. ಆ್ಯಕ್ಚುಲಿ ಇಲ್ಲೆಲ್ಲ ಅಮಾವಾಸ್ಯೆ ಹುಣ್ಮೆ ದಿನ ಹೋದರೆ ತುಂಬಾ ಜನಗಳಿರ್ತಾರೆ, ರಶ್ ಕೂಡ ಇರುತ್ತೆ. ಬೇರೆ ಡೇಸಲ್ಲೆಲ್ಲ ಹೋದರೆ ಫ್ರೀನೇ ಇರುತ್ತೆ, ರಶ್ ಏನು ಇರಲ್ಲ. ಮತ್ತು ಸ್ವಲ್ಪ ಜಾಗ ಎಲ್ಲ ವಿಶಾಲವಾಗಿದೆಯಾ, ಎಷ್ಟು ಜನ ಬಂದರೂ ರಶ್ಶು ಅನ್ಸಲ್ಲ ಈ ದೇವಸ್ಥಾನದಲ್ಲಿ. ಹಂಗೆ ನಾವು ಆಂಜನೇಯಂಗೊಂದು ಕೈ ಮುಕ್ಕೊಂಡು ಬಂದ್ವಿ. ಮತ್ತು ಅಲ್ಲೇ ಒಂದು ಸ್ವಲ್ಪ ಮುಂದೆ ಹೋದರೆ ಮಹಾಲಕ್ಷ್ಮಿ ಲೇಔಟಲ್ಲೇ ಶ್ರೀನಿವಾಸನ ದೇವಸ್ಥಾನ ಇದು. ಎಷ್ಟು ವಿಶಾಲವಾಗಿದೆ, ಎಷ್ಟು ತಂಪಾಗಿದೆ ದೇವಸ್ಥಾನ ಅಂದರೆ ತುಂಬಾ ಚೆನ್ನಾಗಿದೆ. ನಾವು ಹೋಗೇ ಇರಲಿಲ್ಲ ಆ್ಯಕ್ಚುಲಿ ಒಂದು ಸಲನೂ. ನನ್ನ ಮಕ್ಕಳು ಎಲ್ಲೋದ್ರೂ ಕೈಯೇ ಬಿಡಲ್ಲ, ಯಾವಾಗಲೂ ಏರ್ಕೊಂಡಿರ್ತಾರೆ ಮೇಲೆ. ಇಲ್ಲೊಂದು ಅಷ್ಟು ಜಾಗ ಚೆನ್ನಾಗಿದೆ, ಕೆಳಗಡೆನೇ ಆಡ್ತಾಯಿದ್ರು, ಅವ್ರಿಗೆ ಬರೋಕ್ಕೇ ಮನಸ್ಸಿರಲಿಲ್ಲ. ಮತ್ತು ಇಲ್ಲಿ ಭೂವರ ಸ್ವಾಮಿದು ಚಿಕ್ಕದು ಒಂದು ದೇವಸ್ಥಾನ ಕೂಡ ಇದೆ. ಯಾರಾದರೂ ಹೋಗಿಲ್ಲ ಅಂದರೆ ಹೋಗಿ ಒಂದ್ಸಲ ನೋಡಿ, ತುಂಬಾ ಚೆನ್ನಾಗಿದೆ ದೇವಸ್ಥಾನ. ನಾವು ಸ್ವಲ್ಪ ಮಕ್ಕಳನ್ನೆಲ್ಲ ಆಚೆ ಆಡಿಕೊಂಡು ಒಳಗಡೆ ಹೋಗಿ ದೇವ್ರ ದರ್ಶನ ಎಲ್ಲ ಮಾಡ್ಕೊಂಬಂದ್ವಿ. ಒಳಗೆ ವೀಡಿಯೋ ಮಾಡೋಂಗಿರಲಿಲ್ಲ, ಅದಕ್ಕೆ ನಾನು ಯಾವ ವೀಡಿಯೋನೂ ಮಾಡ್ಕೊಳ್ಳಿಲ್ಲ ದೇವ್ರದ್ದು. ಓಕೆ, ಮತ್ತು ಯಾರಿಗೆಲ್ಲ ಈಸಿ ಆ್ಯಂಡ್ ಕ್ವಿಕ್ ಬ್ರೇಕ್ಫಾಸ್ಟ್ ರೆಸಿಪೀಸ್ ಬೇಕು ಮತ್ತು ಸಾಂಬಾರ್ ರೆಸಿಪೀಸ್ ಬೇಕು, ಇವರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ. ಥ್ಯಾಂಕ್ ಯು.